ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ಪ್ರತೀಕಾರ, ಮೊಸಾದ್ ಗೂಢಚಾರರ ರೋಚಕ ಕಾರ್ಯಾಚರಣೆಗಳು. ವಿಶ್ವದಲ್ಲೆಲ್ಲ ತನ್ನ ಅಸಾಧಾರಣ ಹಾಗೂ ರೋಚಕ ಕಾರ್ಯಾಚರಣೆಗಳಿಗೆ ಪ್ರಸಿದ್ಧವಾಗಿರುವ ಇಸ್ರೇಲ್ ದೇಶದ ಗೂಢಚರ ಸಂಸ್ಥೆ ಮೊಸಾದ್ ಮತ್ತು ಅದರ ಜೊತೆಗೆ ಕೆಲಸ ಮಾಡುವ ಇತರ ಇಸ್ರೇಲಿ ಭದ್ರತಾ ದಳಗಳ ಕಾರ್ಯವೈಖರಿಯ ಬಗ್ಗೆ ನಾವು ತಿಳಿಯುವ ಮೊದಲು ಇಸ್ರೇಲ್ ದೇಶವು ಹೇಗೆ ಉಗಮವಾಯಿತು ಮತ್ತು ಆ ದೇಶ ಸ್ವತಂತ್ರವಾದ ನಂತರ ಅದರ ನೆರೆಹೊರೆಯವರ ಸಂಬಂಧಗಳು ಎಂತಹವು ಎನ್ನುವುದನ್ನು ಸಂಕ್ಷಿಪ್ತವಾಗಿ ತಿಳಿಯುವುದು ಅತಿ ಅವಶ್ಯಕವಾಗಿದೆ. ಹೀಗಾದಾಗ ಮಾತ್ರವೇ ನಾವು ಮೊಸಾದ್ನ ಕಾರ್ಯಾಚರಣೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. 3 ಜನಾಂಗಗಳ ಪವಿತ್ರ ಭೂಮಿ. ಇಸ್ರೇಲಿನ ಮುಖ್ಯ ನಗರವಾದ ಜೆರುಸಲೇಂ ಯಹೂದಿಗಳು, ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರು ಈ 3 ಜನಾಂಗಗಳಿಗೆ ಬಹಳ ಪವಿತ್ರವಾದದ್ದು. ಹೀಗಾಗಿ ಈ ಪ್ರದೇಶಕ್ಕೆ ಪವಿತ್ರ ಭೂಮಿ ಎನ್ನುವ ಹೆಸರು ಬಂದಿದೆ. ಈ ನಗರವು ಪ್ರಾಚೀನ ಇಸ್ರೇಲಿನ ರಾಜಧಾನಿಯಾಗಿದ್ದು ಇಲ್ಲಿಯೇ ಯಹೂದಿ ಧರ್ಮವು ಉಗಮವಾಯಿತು. ಈ ಪ್ರದೇಶವನ್ನು ತಮ್ಮ ದೊರೆಯಾದ ರಾಜ ಡೇವಿಡ್ ಕ್ರಿಸ್ತಪೂರ್ವ 11ನೇ ಶತಮಾನದಲ್ಲಿಯೇ ಆಳುತ್ತಿದ್ದನೆಂದು ಯಹೂದಿಗಳು ಹೇಳುತ್ತಾರೆ. ಆತನ ಪುತ್ರನಾದ ಮುಂದಿನ ದೊರೆ ಸಾಲೋಮನ್ ಜೆರುಸಲೇಂನಲ್ಲಿರುವ ಟೆಂಪಲ್ ಮೌಂಟ್ ಎಂಬ ಬೆಟ್ಟದಲ್ಲಿ ಕ್ರಿಸ್ತಪೂರ್ವ 957ರಲ್ಲಿ ಯಹೂದಿಗಳ ಮೊದಲ ದೇಗುಲವನ್ನು ಸ್ಥಾಪಿಸಿದ. ಇದನ್ನು ಸಾಲೋಮನ್ನ ದೇಗುಲ ಎಂದು ಕರೆಯುತ್ತಾರೆ. ಆ ದೇಗುಲವು ಕ್ರಿಸ್ತಪೂರ್ವ 587ರಲ್ಲಿ ಬ್ಯಾಬಿಲಾನ್ ದೊರೆಯಿಂದ ನಾಶವಾಯಿತು. ಅನಂತರ ಯಹೂದಿಗಳು ಅದೇ ಜಾಗದಲ್ಲಿಯೇ ಕ್ರಿಸ್ತಪೂರ್ವ 512ರಲ್ಲಿ ತಮ್ಮ 2ನೆಯ ದೇಗುಲವನ್ನು ಕಟ್ಟಿದರು. ಈ ದೇಗುಲವನ್ನು ಕ್ರಿಸ್ತಶಕ 70ರಲ್ಲಿ ರೋಮನರು ಹಾಳುಗೆಡವಿದರು. ನಾಶವಾದ ಆ ದೇಗುಲದ ಒಂದು ಗೋಡೆಯು ಇಂದಿಗೂ ಜೆರುಸಲೆಂನಲ್ಲಿದೆ. 2ನೆಯ ದೇಗುಲವಿದ್ದ ಜಾಗದಲ್ಲಿಯೇ ತಮ್ಮ 3ನೆಯ ದೇಗುಲವು ಕಟ್ಟಲ್ಪಡಬೇಕು ಎನ್ನುವುದು ಯಹೂದಿಗಳ ಇರಾದೆ. ಜೆರುಸಲೇಂಗೆ 15 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೆಮ್ನಲ್ಲಿ ಯೇಸು ಕ್ರಿಸ್ತನು ಜನಿಸಿ ಜೆರುಸಲೇಂ ನಗರದಲ್ಲಿಯೇ ತನ್ನ ಬೋಧನೆಗಳನ್ನು ಮಾಡಿದ. ಇದೇ ನಗರದಲ್ಲಿಯೇ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ ಕಾರಣ ಈ ನಗರವು ಕ್ರೈಸ್ತರಿಗೆ ಬಹಳ ಪವಿತ್ರವಾಗಿದೆ. 7ನೆಯ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಜೆರುಸಲೇಂ ನಗರದ ಟೆಂಪಲ್ ಮೌಂಟ್ನಿಂದಲೇ ಸ್ವರ್ಗಾರೋಹಣವನ್ನು ಮಾಡಿದ್ದಾಗಿ ಮುಸ್ಲಿಮರು ಭಾವಿಸುತ್ತಾರೆ. ಇದರ ನೆನಪಾಗಿ ಅದೇ ಶತಮಾನದಲ್ಲಿಯೇ ಈ ಗುಡ್ಡದಲ್ಲಿ ಅಲ್ ಅಕ್ಸಾ ಮಸೀದಿಯನ್ನು ಕಟ್ಟಲಾಯಿತು. ಇದು ಜಗತ್ತಿನ 3 ಅತಿ ಮುಖ್ಯ ಮಸೀದಿಗಳಲ್ಲಿ ಒಂದು. ಹೀಗಾಗಿ ಈ ಬೆಟ್ಟವನ್ನು ಮುಸ್ಲಿಮರೂ ತಮ್ಮ ಪವಿತ್ರ ಸ್ಥಳವೆಂದು ಪರಿಗಣಿಸುತ್ತಾರೆ. ಇಸ್ರೇಲ್ ಹುಟ್ಟಿದ್ದು ಹೇಗೆ? 1948ರವರೆಗೆ ವಿಶ್ವದ ಭೂಪಟದಲ್ಲಿ ಇಸ್ರೇಲ್ ಎಂಬ ಹೆಸರಿನ ದೇಶವೇ ಅಸ್ತಿತ್ವದಲ್ಲಿರಲಿಲ್ಲ ಎಂದರೆ ಬಹುತೇಕರಿಗೆ ಅಚ್ಚರಿಯಾಗಬಹುದು. ಇಸ್ರೇಲ್ನ ಜನನದ ಮುನ್ನ ಈ ಪ್ರದೇಶವು ಪ್ಯಾಲೆಸ್ಟೈನ್ ಎಂದೇ ಪ್ರಚಲಿತವಾಗಿತ್ತು. ಕ್ರಿಸ್ತಶಕ 7ನೇ ಶತಮಾನದಿಂದ ಮುಂದಿನ 3 ಶತಮಾನಗಳ ಕಾಲ ಇಸ್ಲಾಂ ಧರ್ಮವು ಪ್ಯಾಲೆಸ್ಟೈನ್ ಎಂದು ಕರೆಯಲಾಗುತ್ತಿದ್ದ ಪ್ರದೇಶದಲ್ಲಿ ತನ್ನ ಮೇಲುಗೈಯನ್ನು ಸ್ಥಾಪಿಸಿತು. ಅನಂತರ ಕ್ರಿಶ್ಚಿಯನ್ನರು ಕ್ರುಸೇಡ್ ಎಂದು ಕರೆಯಲಾಗುವ ಹೋರಾಟವೊಂದನ್ನು ಆರಂಭಿಸಿದರು. 12ನೇ ಶತಮಾನ ಹಾಗೂ ಅದರ ನಂತರ ಕ್ರಿಶ್ಚಿಯನ್ನರು ಈ ಪ್ರದೇಶಕ್ಕೆ ಕ್ರುಸೇಡ್ ಎಂದು ಕರೆಯಲಾಗುವ ದಂಡಯಾತ್ರೆಯನ್ನು ಮಾಡಿ ತಾವು ಪವಿತ್ರವೆಂದು ಭಾವಿಸಿರುವ ಈ ಭೂಮಿಯನ್ನು ತಮ್ಮ ವಶಕ್ಕೆ ಪಡೆದರು. ತದನಂತರ ಈ ಪ್ರದೇಶವು ಒಟೋಮನ್ ಎಂಬ ಮುಸ್ಲಿಂ ಸಾಮ್ರಾಜ್ಯದ ಆಳ್ವಿಕೆಗೆ ಬಂದಿತು. 1229ರಲ್ಲಿ ದೊರೆ 1ನೇ ಉಸ್ಮಾನ್ ಸ್ಥಾಪಿಸಿದ್ದ ಒಟೋಮನ್ ಒಂದು ಬಲಿಷ್ಠ, ಪ್ರಸಿದ್ಧ ಹಾಗೂ ವಿಶಾಲವಾದ ಸಾಮ್ರಾಜ್ಯವಾಗಿದ್ದು ಮುಸ್ಲಿಮರ ಆಳ್ವಿಕೆಯಲ್ಲಿ ಇತ್ತು. 18 ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣದ ಈ ಸಾಮ್ರಾಜ್ಯದ ಅಧೀನದಲ್ಲಿ ಇಂದಿನ ಟರ್ಕಿ, ಗ್ರೀಸ್, ಬಲ್ಗೇರಿಯಾ, ಈಜಿಪ್ಟ್, ಹಂಗೇರಿ, ಮೆಸೆಡೋನಿಯಾ, ರೊಮೇನಿಯಾ, ಜೋರ್ಡಾನ್, ಇಸ್ರೇಲ್, ಪ್ಯಾಲೆಸ್ಟೈನ್, ಲೆಬನಾನ್, ಸಿರಿಯಾ, ಸೌದಿ ಅರೇಬಿಯಾದ ಕೆಲವು ಭಾಗಗಳು ಮತ್ತು ಉತ್ತರ ಆಫ್ರಿಕಾದ ಹಲವಾರು ದೇಶಗಳು ಬರುತ್ತಿದ್ದವು. ಈ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಂಟಿನೋಪಲ್, ಇಂದಿನ ಟರ್ಕಿ ದೇಶದ ರಾಜಧಾನಿ ಇಸ್ತಾನ್ಬುಲ್ ಆಗಿತ್ತು. ಸುಮಾರು 600 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಒಟೋಮನ್ ಸಾಮ್ರಾಜ್ಯವು ಮೊದಲ ವಿಶ್ವ ಮಹಾಯುದ್ಧದಲ್ಲಿ ಸೆಂಟ್ರಲ್ ಪವರ್ಸ್ ಎಂದು ಕರೆಯಲಾಗುತ್ತಿದ್ದ ಬಣವನ್ನು ಸೇರಿತ್ತು. ಜರ್ಮನಿ, ಆಸ್ಟ್ರಿಯಾ, ಹಂಗರಿ ಮುಂತಾದ ದೇಶಗಳು ಸೇರಿದ ಈ ಬಣವು ಅಲೈಡ್ ಪವರ್ಸ್ ಎಂದು ಕರೆಯಲಾಗುತ್ತಿದ್ದ
ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಇಟಲಿ, ಜಪಾನ್ ಮತ್ತು ಕಡೆಯಲ್ಲಿ ಅಮೆರಿಕ ದೇಶಗಳು ಸೇರಿದ ಬಣದ ವಿರುದ್ಧ ಯುದ್ಧವನ್ನು ನಡೆಸಿತು. ಯುದ್ಧದಲ್ಲಿ ಬೃಹತ್ ಒಟೋಮನ್ ಸಾಮ್ರಾಜ್ಯವಿದ್ದ ಬಣವು ಸೋಲನ್ನು ಅನುಭವಿಸಿತು. ಆಗ ಯುದ್ಧದಲ್ಲಿ ವಿಜೇತ ದೇಶಗಳು ಒಟೋಮನ್ ಸಾಮ್ರಾಜ್ಯದ ಭಾಗಗಳನ್ನು ತಮ್ಮೊಳಗೆ ಹಂಚಿಕೊಂಡವು. ಈ ಹಂಚಿಕೆಗೆ ಲೀಗ್ ಆಫ್ ನೇಷನ್ಸ್ನ ಒಪ್ಪಿಗೆಯೂ ಇತ್ತು. ಇದರ ಅನ್ವಯ ಮಧ್ಯಪ್ರಾಚ್ಯ, ಸಿರಿಯಾ ಮತ್ತು ಲೆಬನಾನ್ ಪ್ರದೇಶಗಳು ಫ್ರೆಂಚರ ಆಳ್ವಿಕೆಗೆ ಬಂದವು. ಮೆಸೊಪೊಟೋಮಿಯಾ ಅಂದರೆ ಯುಫ್ರಟಿಸ್, ಟೈಗ್ರಿಸ್ ನದಿಗಳ ಮಧ್ಯೆ ಇರುವ ಜಾಗ, ಈಗಿನ ಇರಾಕ್, ಹಾಗೂ ಪ್ಯಾಲೆಸ್ಟೈನ್ ಇದ್ದ ಪ್ರದೇಶವನ್ನು ಬ್ರಿಟಿಷರಿಗೆ ಕೊಡಲಾಯಿತು. ಬ್ರಿಟಿಷರು ಪ್ಯಾಲೆಸ್ಟೈನ್ ಪ್ರದೇಶವನ್ನು ಆಳುವ ಮೊದಲು ಆ ಪ್ರದೇಶವು ಸಿರಿಯಾ ಭಾಗಕ್ಕೆ ಸೇರಿತು. ಬ್ರಿಟಿಷರು 1917ರಿಂದ 1920 1ನೇ ಜುಲೈವರೆಗೆ ಪ್ಯಾಲೆಸ್ಟೈನ್ ಪ್ರದೇಶವನ್ನು ಆಳಿದರು. ಅನಂತರ ಅವರ ಆಳ್ವಿಕೆಯನ್ನು ಮತ್ತಷ್ಟು ಅವಧಿಗೆ ಲೀಗ್ ಆಫ್ ನೇಷನ್ಸ್ ವಿಸ್ತರಿಸಿತು. ಆ ಸಮಯದಲ್ಲಿ ಬ್ರಿಟಿಷರು ಪ್ಯಾಲೆಸ್ಟೈನ್ ಪ್ರದೇಶದ ಗಡಿಗಳ ಪುನಾರಚನೆಯನ್ನು ಮಾಡಿ ಜೋರ್ದಾನ್ ನದಿಯ ಪೂರ್ವದಲ್ಲಿದ್ದ ಭಾಗವನ್ನು ಅಬ್ದುಲ್ಲಾ ಇಬ್ ಹುಸೇನ್ ಎನ್ನುವ ರಾಜನಿಗೆ ವಹಿಸಿಕೊಟ್ಟು ಆತನನ್ನು ಜೋರ್ದಾನ್ ದೇಶದ ರಾಜನನ್ನಾಗಿ ಮಾಡಿದರು. ಏತನ್ಮಧ್ಯೆ ಪ್ಯಾಲೆಸ್ಟೈನ್ ಪ್ರದೇಶದ ವಾಸಿಗಳಾಗಿದ್ದ ಅರಬ್ಬರು ತಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬೇಕೆಂದು ಹೋರಾಟವನ್ನು ಪ್ರಾರಂಭಿಸಿದ್ದರು. ಈ ಬೇಡಿಕೆಯನ್ನು ಲೀಗ್ ಆಫ್ ನೇಷನ್ಸ್ ಸಹ ಅನುಮೋದಿಸಿತ್ತು. ಆದರೆ ಒಂದು ಸಮಸ್ಯೆ ಎದುರಾಯಿತು. ಆ ಸಮಯದಲ್ಲಿ ಪ್ಯಾಲೆಸ್ಟೈನ್ ಎಂದು ಕರೆಯಲಾಗುತ್ತಿದ್ದ ಪ್ರದೇಶದಲ್ಲಿ 3 ಮುಖ್ಯ ಜನಾಂಗಗಳು ವಾಸಿಸುತ್ತಿದ್ದವು: ಅರಬ್ ಮುಸ್ಲಿಮರು, ಕ್ರಿಶ್ಚಿಯನ್ನರು ಮತ್ತು ಯಹೂದಿಗಳು. ಇವರೆಲ್ಲರೂ ಆ ಪ್ರದೇಶವು ತಮ್ಮದು ಎಂದು ಪ್ರತಿಪಾದಿಸತೊಡಗಿದರು. ಅರಬ್ಬರು ತಮಗೆ ಸ್ವಾತಂತ್ರ್ಯ ಬೇಕೆಂದು ಹೋರಾಡಲು ಆರಂಭಿಸುವ ಮೊದಲೇ, ಅಂದರೆ 1920ರಿಂದ ಜಯೋನಿಸ್ಟ್ ಮೂವ್ಮೆಂಟ್ ಎಂದು ಕರೆಯಲಾಗುವ ಚಳುವಳಿಯನ್ನು ಯಹೂದಿಗಳು ಪ್ರಾರಂಭಿಸಿದ್ದರು. ಇದರ ಅನ್ವಯ ಯಹೂದಿಗಳು ಪ್ಯಾಲೆಸ್ಟೈನ್ ಅನ್ನು ತಮ್ಮ ಜನ್ಮಭೂಮಿ ಎಂದು ಪ್ರತಿಪಾದಿಸಿ ಈ ಪ್ರದೇಶದ ಆಳ್ವಿಕೆಯನ್ನು ತಾವೇ ಮಾಡಬೇಕು ಎಂದು ಹೋರಾಟ ನಡೆಸತೊಡಗಿದರು. ಆದರೆ ಆ ಜಾಗವು ತಮ್ಮದೆಂದು ತಗಾದೆ ತೆಗೆದ ಅರಬ್ಬರು ಯಹೂದಿಗಳೊಡನೆ ಘರ್ಷಣೆಗೆ ಇಳಿದರು. ಮುಸ್ಲಿಮರಿಗೂ ಯಹೂದಿಗಳಿಗೂ ಘರ್ಷಣೆಗಳು ಮುಂದುವರಿಯುತ್ತಲೇ ಹೋದವು. ಇಷ್ಟರಲ್ಲಿ 1936ರಿಂದ ಜರ್ಮನಿಯ ಅಡಾಲ್ಫ್ ಹಿಟ್ಲರ್ ಯಹೂದಿಗಳ ಮಾರಣ ಹೋಮ ಮಾಡಲಾರಂಭಿಸಿದ್ದ. ಈ ಕಾರಣದಿಂದ ಯುರೋಪ್ನಲ್ಲಿದ್ದ ಸಾವಿರಾರು ಯಹೂದಿಗಳು ತಾವು ಮಾತೃಭೂಮಿ ಎಂದು ನಂಬುವ ಪ್ಯಾಲೆಸ್ಟೈನ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಬರಲಾರಂಭಿಸಿದರು. ಅವರ ಆಗಮನವು ಪ್ಯಾಲೆಸ್ಟೈನ್ನಲ್ಲಿ ಆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಅರಬ್ ನಾಗರಿಕರಿಗೆ ಆತಂಕವನ್ನು ಉಂಟುಮಾಡಿತು. ತತ್ಕಾರಣ ಎರಡೂ ಜನಾಂಗಗಳ ನಡುವೆ ಇನ್ನಷ್ಟು ಕದನಗಳು ಆರಂಭವಾದವು. ಆಗ ಆ ಪ್ರದೇಶವನ್ನು ಆಳುತ್ತಿದ್ದ ಬ್ರಿಟಿಷರು ಪ್ಯಾಲೆಸ್ಟೈನ್ ದೇಶವನ್ನು ಭಾರತ, ಪಾಕಿಸ್ತಾನದಂತೆ ಇಬ್ಬಾಗ ಮಾಡಿ 45% ಭಾಗವನ್ನು ಅರಬ್ಬರಿಗೂ 55% ಭಾಗವನ್ನು ಯಹೂದಿಗಳಿಗೂ ಕೊಡಬೇಕೆಂದು ಪ್ರಸ್ತಾಪಿಸಿದರು. ಇದೇ ಅಲ್ಲದೆ 1939ರಿಂದ 1944ರವರೆಗೆ ಯಹೂದಿಗಳು ಪ್ಯಾಲೆಸ್ಟೈನ್ಗೆ ವಲಸೆ ಬರುವುದನ್ನು ನಿಷೇಧಿಸಿದರು. ಆದರೆ ಈ ಪ್ರಸ್ತಾವನೆಯನ್ನು ಅರಬ್ಬರು ತಿರಸ್ಕರಿಸಿದರು. ಮೇಲಾಗಿ ಹಿಟ್ಲರ್ ಯಹೂದಿಗಳ ಸಾಮೂಹಿಕ ಹತ್ಯೆಯನ್ನು ಮಾಡತೊಡಗಿದ್ದ ಕಾರಣ ಯುರೋಪಿನಲ್ಲಿ ವಾಸಿಸುತ್ತಿದ್ದ ಯಹೂದಿಗಳು ಪ್ಯಾಲೆಸ್ಟೈನ್ಗೆ ಅಧಿಕ ಸಂಖ್ಯೆಯಲ್ಲಿ ವಲಸೆ ಬರುತ್ತಲೇ ಹೋದರು. ವಲಸೆಗಾರರ ಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆ ಜಯೋನಿಸ್ಟ್ ಹೋರಾಟಕ್ಕೆ ಹೆಚ್ಚಿನ ಬೆಂಬಲ ದೊರೆಯಿತು. ಯಹೂದಿಗಳ ಹೋರಾಟ ಹೆಚ್ಚಾಗುತ್ತಾ ಬಂದಂತೆ ಬ್ರಿಟಿಷರು ಹೋರಾಟಗಾರರನ್ನು ಹತ್ತಿಕ್ಕತೊಡಗಿದರು. ಇದರ ಪ್ರತೀಕಾರವಾಗಿ ಇರ್ಗುನ್ ಎಂಬ ಯಹೂದಿ ಆತಂಕವಾದಿ ಸಂಘಟನೆ 1946ರ ಜುಲೈ 22ರಂದು ಜೆರುಸಲೆಂನಲ್ಲಿದ್ದ ಕಿಂಗ್ ಡೇವಿಡ್ ಹೋಟೆಲ್ನಲ್ಲಿ ಸ್ಫೋಟಕಗಳನ್ನಿಟ್ಟು ಸ್ಫೋಟಿಸಿದರು. ಈ ಕಟ್ಟಡವು ಕೇವಲ ಐಷಾರಾಮಿ ಹೋಟೆಲ್ ಆಗಿರಲಿಲ್ಲ, ಅದು ಬ್ರಿಟಿಷ್ ಆಡಳಿತ ಯಂತ್ರದ ಕೇಂದ್ರ ಸ್ಥಾನವೂ ಆಗಿತ್ತು. ನಿಮ್ಮ ಹೋಟೆಲ್ನ ನೆಲಮಾಳಿಗೆಯಲ್ಲಿ ಬಾಂಬುಗಳನ್ನಿಡಲಾಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ಅವನ್ನು ನಾವು ಸ್ಫೋಟಿಸುತ್ತೇವೆ. ನೀವು ಜಾಗವನ್ನು ಖಾಲಿ ಮಾಡಿ ಎಂದು ಇರ್ಗುನ್ ಬ್ರಿಟಿಷರಿಗೆ ಸೂಚನೆಯನ್ನು ನೀಡಿದಾಗ, ನಾವು ಯಾವ ಯಹೂದಿ ಬೆದರಿಕೆಗೂ ಬಗ್ಗುವುದಿಲ್ಲ ಎಂದು ಅಧಿಕಾರಿಗಳು ಹೇಳಿದರು. ಮುಂದಾದ ಸ್ಫೋಟದಲ್ಲಿ 91 ಜನರು ಮೃತಪಟ್ಟು 46 ಜನರು ಗಾಯಗೊಂಡರು. ಆ ಸಮಯದಲ್ಲಿ ಇರ್ಗುನ್ ಸಂಘಟನೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದವನು ಮುಂದೆ ಇಸ್ರೇಲ್ ದೇಶದ ಪ್ರಧಾನಿಯಾದ ಡೇವಿಡ್ ಬೆನ್ ಗುರಿಯನ್. ನಾನು ಇಸ್ರೇಲಿಗೆ ಹೋದಾಗ ಇದೇ ಹೋಟೆಲ್ಲಿನಲ್ಲಿಯೇ 3 ದಿನಗಳ ಕಾಲ ತಂಗಿದ್ದೆ. ಈ ಕಟ್ಟಡವನ್ನು ಸಂಪೂರ್ಣವಾಗಿ ನವೀಕರಿಸಲಾಗಿದೆ. ಈ ಹೋಟೆಲ್ ಇಸ್ರೇಲಿಯರಿಗೆ ಸ್ವಾಭಿಮಾನದ ಸಂಕೇತವಾಗಿದೆ. ಇದರ ಫಲವಾಗಿ ಬ್ರಿಟಿಷರು
ಯಹೂದಿಗಳ ಮೇಲೆ ಹೆಚ್ಚಿನ ದಬ್ಬಾಳಿಕೆಯನ್ನು ಮಾಡತೊಡಗಿದರು. ಜೊತೆಗೆ ಮುಸ್ಲಿಮರು ಹಾಗೂ ಯಹೂದಿಗಳ ನಡುವಿನ ಘರ್ಷಣೆಗಳು ಇನ್ನಷ್ಟು ಹೆಚ್ಚಾದವು. ಅಷ್ಟರಲ್ಲಿ ಇನ್ನೊಂದು ದುರ್ಘಟನೆಯೂ ನಡೆಯಿತು. ಹಿಟ್ಲರನ ಯಾತನಾ ಶಿಬಿರದಲ್ಲಿ ಬದುಕುಳಿದಿದ್ದ 4500 ಯಹೂದಿಗಳು, ಇವರಲ್ಲಿ ಬಹುತೇಕರು ಸ್ತ್ರೀಯರು ಮತ್ತು ಮಕ್ಕಳಿದ್ದರು, ತಮ್ಮ ತಾಯ್ನಾಡಿಗೆ ಮರಳಬೇಕೆಂದು ಫ್ರಾನ್ಸ್ ದೇಶದಿಂದ ಹಡಗೊಂದರಲ್ಲಿ ಪ್ಯಾಲೆಸ್ಟೈನ್ಗೆ 1947 ಜುಲೈ 11 ಬಂದಾಗ ಆ ಹಡಗನ್ನು ಲಂಗರು ಹಾಕಲು ಬ್ರಿಟಿಷ್ ಅಧಿಕಾರಿಗಳು ಬಿಡದೆ ಅದನ್ನು ವಾಪಸ್ ಕಳಿಸಿದರು. ಬ್ರಿಟಿಷರ ಈ ಕೃತ್ಯವು ಯಹೂದಿಗಳನ್ನು ರೊಚ್ಚಿಗೇಳಿಸಿತು. ಇದೇ ರೀತಿಯೇ 1942 ಪೋಲೆಂಡ್ ದೇಶದಲ್ಲಿ ಸುಮಾರು 1000 ಯಹೂದಿ ಮಕ್ಕಳು ಹಿಟ್ಲರನ ನರಮೇಧದ ಕಾರಣದಿಂದ ನಿರ್ಗತಿಕರಾಗಿದ್ದರು. ಆ ಮಕ್ಕಳನ್ನು ಹೊತ್ತ ಹಡಗುಗಳಿಗೆ ಬ್ರಿಟಿಷರು ತಮ್ಮ ಅಧೀನದಲ್ಲಿದ್ದ ದೇಶಗಳಲ್ಲಿ ಲಂಗರು ಹಾಕಲು ಬಿಡದಿದ್ದಾಗ ಅವರನ್ನು ಹೊತ್ತ ಹಡಗುಗಳಿಗೆ ತನ್ನ ಸಂಸ್ಥಾನದಲ್ಲಿ ಬರಲು ಅನುವು ಮಾಡಿಕೊಟ್ಟವನೇ ಅಂದಿನ ನವಾನಗರ ಸಂಸ್ಥಾನದ ಮಹಾರಾಜ ದಿಗ್ವಿಜಯ ಸಿಂಗ್ ರಣಜಿತ್ ಸಿಂಗ್ ಜಡೇಜಾ. ಹಡಗಿನಲ್ಲಿದ್ದ ಎಲ್ಲ ಮಕ್ಕಳನ್ನೂ ಇಂದಿನ ಗುಜರಾತ್ ರಾಜ್ಯದ ಜಾಮನಗರದ ಬಳಿ ಇರುವ ಬಾಲಾಚಡಿ ಎನ್ನುವ ಕ್ಯಾಂಪಿನಲ್ಲಿ ಇಡಲಾಗಿತ್ತು. 1946 ಅವರನ್ನು ಕೊಲ್ಹಾಪುರ ಬಳಿಯ ಒಲಿವದೆ ಎಂಬ ಕ್ಯಾಂಪಿಗೆ ಸ್ಥಳಾಂತರಿಸಲಾಯಿತು. ಮುಂದಿನ ವರ್ಷ 1948 ಯಹೂದಿಗಳು ಅರಬ್ಬರ ಮೇಲೆ ತೀವ್ರ ದಾಳಿಯೊಂದನ್ನು ನಡೆಸಿದರು. ಜೆರೂಸಲೆಂ ಬಳಿಯಿರುವ ದೇರ್ ಯಾಸಿಮ್ ಎನ್ನುವ ಗ್ರಾಮಕ್ಕೆ ಮುತ್ತಿಗೆ ಹಾಕಿದ ಇರ್ಗುನ್ ಆತಂಕವಾದಿಗಳು 245 ಅರಬ್ಬರ ಬರ್ಬರ ಹತ್ಯೆಯನ್ನು ಮಾಡಿದರು. ಈ ಕದನಗಳು ವಿಶ್ವಸಂಸ್ಥೆಯ ಗಮನಕ್ಕೂ ಬಂದವು. ಏತನ್ಮಧ್ಯೆ ಬ್ರಿಟನ್ ತಾನು ಪ್ಯಾಲೆಸ್ಟೈನ್ ದೇಶವನ್ನು ಇನ್ನು ಮುಂದೆ ಆಳುವುದಿಲ್ಲ ಎಂದು ತಿಳಿಸಿತು. ಆಗ ಪ್ಯಾಲೆಸ್ಟೈನ್ ಪ್ರದೇಶವನ್ನು 3 ಭಾಗಗಳನ್ನಾಗಿ ಮಾಡುವ ಪ್ರಸ್ತಾವನೆಯು ಬಂದಿತು. ಒಂದು ಭಾಗವನ್ನು ಅರಬ್ಬರಿಗೂ, ಇನ್ನೊಂದನ್ನು ಯಹೂದಿಗಳಿಗೂ, ಜೆರೂಸಲೆಂ ನಗರದ ಪ್ರದೇಶವನ್ನು ಅಂತಾರಾಷ್ಟ್ರೀಯ ಆಳ್ವಿಕೆಗೆ ಒಳಪಡಿಸಬೇಕು ಎಂಬ ಪ್ರಸ್ತಾವನೆಯನ್ನು ವಿಶ್ವಸಂಸ್ಥೆಯು ಮಂಡಿಸಿತು. ಈ ಪ್ರಸ್ತಾವನೆಯನ್ನು ಯಹೂದಿಗಳು ಒಪ್ಪಿದರೆ ಅರಬ್ಬರು ತಿರಸ್ಕರಿಸಿದರು. ಇದರ ಫಲವಾಗಿ ಅರಬ್ಬರು ಹಾಗೂ ಯಹೂದಿಗಳ ಮಧ್ಯೆ ಮತ್ತೆ ಭೀಕರ ಕಾಳಗ ಆರಂಭವಾಯಿತು. ಆಗ ಇಡೀ ಪ್ಯಾಲೆಸ್ಟೈನ್ ಪ್ರದೇಶವನ್ನೇ ಯಹೂದಿಗಳು ತಮ್ಮದು ಎಂದರು. ಸ್ವತಂತ್ರ ದೇಶವಾದ ಕೂಡಲೇ ಉಂಟಾದ ತೊಂದರೆಗಳು. ಹೀಗಾಗಿ 1948 ಮೇ 14 ಇಸ್ರೇಲ್ ಒಂದು ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತು. ಇದರ ಮರುದಿನವೇ ಅರಬ್ ರಾಷ್ಟ್ರಗಳಾದ ಈಜಿಪ್ಟ್, ಜೋರ್ದಾನ್, ಸಿರಿಯಾ ಮತ್ತು ಇರಾಕ್ ದೇಶಗಳು ಇಸ್ರೇಲ್ನ ಮೇಲೆ ದಾಳಿ ನಡೆಸಿದವು. ಇಸ್ರೇಲ್ ಈ ಯುದ್ಧದಲ್ಲಿ ಆರಂಭದಲ್ಲಿಯೇ ಮೇಲುಗೈಯನ್ನು ಸಾಧಿಸಿ ಅರಬ್ಬರನ್ನು ತನ್ನ ನೆಲದಿಂದ ಹೊರದಬ್ಬಲು ಆರಂಭಿಸಿತು. ಯುದ್ಧವಂತೂ ಅಲ್ಲಲ್ಲಿ ಮುಂದುವರಿಯಿತು. 1949 ಮಾರ್ಚ್ ತಿಂಗಳಲ್ಲಿ ಇಸ್ರೇಲ್ ನೆಗೆವ್ ಮರುಭೂಮಿಯನ್ನು ವಶಪಡಿಸಿಕೊಂಡ ನಂತರ ಕೆಲವು ಗಡಿ ದೇಶಗಳು ಇಸ್ರೇಲ್ನ ಜೊತೆಗೆ ಯುದ್ಧ ವಿರಾಮ ಒಪ್ಪಂದಗಳನ್ನು ಮಾಡಿಕೊಂಡವು. ಯುದ್ಧ ಮುಗಿದ ನಂತರ ಪ್ಯಾಲೆಸ್ಟೈನರನ್ನು ತನ್ನ ನೆಲದಿಂದ ಹೊರದಬ್ಬುವ ಕಾರ್ಯವನ್ನು ಇಸ್ರೇಲ್ ಮಾಡತೊಡಗಿತು. ಲಕ್ಷಾನುಲಕ್ಷ ಅರಬ್ಬರು, 7 ಲಕ್ಷ ಎನ್ನುವ ಅಂದಾಜಿದೆ, ತಮ್ಮ ಮನೆಮಠಗಳನ್ನು ಕಳೆದುಕೊಂಡು ನಿರ್ಗತಿಕರಾಗಿ ನೆರೆಯ ದೇಶಗಳಿಗೆ ವಲಸೆ ಹೋಗಬೇಕಾಯಿತು. 1952 ಅರಬ್ಬರು ಹಾಗೂ ಯಹೂದಿಗಳ ನಡುವಿನ ಘರ್ಷಣೆಗಳು ಮುಂದುವರಿಯುತ್ತಲೇ ಹೋದವು. ಇದೇ ಅವಧಿಯಲ್ಲಿಯೇ ಸುಮಾರು 7 ಲಕ್ಷ ಯಹೂದಿಗಳು ಯುರೋಪ್ ಮತ್ತು ವಿವಿಧ ಅರಬ್ ರಾಷ್ಟ್ರಗಳಿಂದ ಇಸ್ರೇಲಿಗೆ ವಲಸೆ ಬಂದರು. ಅರಬ್ಬರು ಖಾಲಿ ಮಾಡಿದ ಪ್ರದೇಶಗಳನ್ನು ಅವರಿಗೆ ಹಂಚಿಕೊಡಲಾಯಿತು. ಮತ್ತೆ 1956 ಜುಲೈನಲ್ಲಿ ಈಜಿಪ್ಟ್ ದೇಶದ ಅಧ್ಯಕ್ಷ ನಾಸೆರ್ ಸೂಯಜ್ ಕಾಲುವೆಯನ್ನು ರಾಷ್ಟ್ರೀಕೃತಗೊಳಿಸಿದನು. ಈ ನಡೆಗೆ ವಿರುದ್ಧವಾಗಿ ಇಸ್ರೇಲ್ ನವೆಂಬರ್ 29 ಈಜಿಪ್ಟ್ ದೇಶದ ಸಿನಾಯ್ ಪ್ರದೇಶವನ್ನು ತನ್ನ ವಶಕ್ಕೆ ಪಡೆಯಿತು. ಅನಂತರ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ಇಸ್ರೇಲ್ ಜೊತೆಗೆ ಸೇರಿ ತಾವೂ ಈಜಿಪ್ಟ್ನ ವಿರುದ್ಧ ಯುದ್ಧ ಸಾರಿದವು. ಅನಂತರ ಈ 3 ದೇಶಗಳು ಇತರ ದೇಶಗಳ ಒತ್ತಾಯದ ಮೇರೆಗೆ ಕದನ ವಿರಾಮ ಮಾಡಿದವು. ಯುದ್ಧದ ಫಲವಾಗಿ ಇಸ್ರೇಲ್ ದೇಶವು ತೀರನ್ ಜಲಸಂಧಿಯಲ್ಲಿ ತನ್ನ ಹಡಗುಗಳು ಸಂಚಾರ ಮಾಡಲು ಅನುವು ಮಾಡಿಕೊಂಡಿತು. ಈ ಜಲಸಂಧಿಯನ್ನು ಈಜಿಪ್ಟ್ ದೇಶವು ಹಡಗುಗಳ ಸಂಚಾರಕ್ಕೆ ತಡೆ ಹಿಡಿದಿದ್ದ ಕಾರಣ ಇಸ್ರೇಲಿಗೆ ತೀವ್ರ ತೊಂದರೆಯಾಗಿತ್ತು. ಏತನ್ಮಧ್ಯೆ 1964 ಮೇ ತಿಂಗಳಲ್ಲಿ ಪ್ಯಾಲೆಸ್ಟೈನ್ ವಿಮೋಚನಾ ಸಂಘಟನೆ PLO ಅಸ್ತಿತ್ವಕ್ಕೆ ಬಂದಿತು. ಯಾಸರ್ ಅರಾಫತ್ ಇದರ ನೇತೃತ್ವವನ್ನು ವಹಿಸಿಕೊಂಡರು. ಆತನೇ
1954ರಲ್ಲಿ ಹುಟ್ಟುಹಾಕಿದ್ದ ಅಲ್ ಫತಾ ಸಂಘಟನೆಯು ಪಿಎಲ್ಒದಲ್ಲಿ ವಿಲೀನವಾಯಿತು. ಇದೇ ಸಂಘಟನೆ ಮುಂದೆ ಪಿಎಲ್ಒದ ಮಿಲಿಟರಿ ಅಂಗವಾಯಿತು. ಅನಂತರ 1967ರ ಜೂನ್ 5ರಂದು ಈಜಿಪ್ಟ್, ಸಿರಿಯಾ ಮತ್ತು ಜೋರ್ದಾನ್ ದೇಶಗಳ ವಿರುದ್ಧ ಇಸ್ರೇಲ್ ಯುದ್ಧ ಸಾರಿತು. 6 ದಿನಗಳ ಕಾಲ ನಡೆದ ಈ ಕದನದಲ್ಲಿ ಇಸ್ರೇಲ್ 3 ವೈರಿ ದೇಶಗಳಿಗೆ ಸಾಕಷ್ಟು ನಷ್ಟವನ್ನು ಉಂಟುಮಾಡಿತು. ಸಿನಾಯ್ ಪರ್ವತದ ಪರ್ಯಾಯ ದ್ವೀಪ ಮತ್ತು ಗಾಜಾ ಪಟ್ಟಿಯನ್ನು ಈಜಿಪ್ಟ್ ದೇಶದಿಂದ ಕಸಿದುಕೊಂಡಿತು. ಅಂತೆಯೇ ಜೋರ್ದಾನ್ ದೇಶದ ಅಧೀನದಲ್ಲಿದ್ದ ಪಶ್ಚಿಮ ತೀರ ಮತ್ತು ಪೂರ್ವ ಜೆರೂಸಲೇಂಗಳನ್ನು, ಸಿರಿಯಾದ ಅಧೀನದಲ್ಲಿದ್ದ ಗೋಲನ್ ಹೈಟ್ಸ್ ಪ್ರದೇಶವನ್ನು ತನ್ನದಾಗಿಸಿಕೊಂಡಿತು. ಅನಂತರ ಅಮೆರಿಕ ದೇಶದ ಮಧ್ಯಸ್ಥಿಕೆಯ ಕಾರಣದಿಂದ ಯುದ್ಧವು ಸಮಾಪ್ತಗೊಂಡಿತು. 6 ದಿನಗಳ ಕದನ ಎಂದು ಕರೆಯಲಾಗುವ ಈ ಯುದ್ಧದಲ್ಲಿ ಸುಮಾರು 20,000 ಅರಬ್ಬರು ಹಾಗೂ 1,000 ಯಹೂದಿಗಳು ಮೃತರಾದರು ಎಂಬ ಅಂದಾಜಿದೆ. 1970ರಲ್ಲಿ ಈ ಸಂಘಟನೆಗಳೇ ಅಲ್ಲದೆ ಪ್ಯಾಲೆಸ್ಟೈನ್ ವಿಮೋಚನಾ ಸಂಘಟನೆಯ ಪಿಎಲ್ಒ ದ ಅಂಗವಾಗಿ ಬ್ಲ್ಯಾಕ್ ಸೆಪ್ಟೆಂಬರ್ ಆರ್ಗನೈಸೇಷನ್ ಬಿಎಸ್ಒ ಎಂಬ ಆತಂಕವಾದಿ ದಳವು ಜನಿಸಿತು. ಈ ದಳವು ಈಗಾಗಲೇ ಫತಾದ ಅಂಗವಾಗಿದ್ದ ಪಾಪ್ಯುಲರ್ ಫ್ರಂಟ್ ಫಾರ್ ದ ಲಿಬರೇಷನ್ ಆಫ್ ಪ್ಯಾಲೆಸ್ಟೈನ್ PFLP ಗೆ ಪೈಪೋಟಿಯಾಗಿ ಬೆಳೆಯಿತು. ಇದರ ಎಲ್ಲಾ ಸದಸ್ಯರು ಜೋರ್ಡಾನ್ನಲ್ಲಿ ಸಕ್ರಿಯವಾಗಿದ್ದು ಜೋರ್ದಾನ್ ಹಾಗೂ ಇಸ್ರೇಲ್ನ ನಾಗರಿಕರ ಮೇಲೆ ಸಾಕಷ್ಟು ದಾಳಿಗಳನ್ನು ನಡೆಸಿತು. 1973ರಲ್ಲಿ ಈ ದಳ ತನ್ನ ಅಂತ್ಯ ಕಂಡಿತು. ತನ್ನ 3 ವರ್ಷಗಳ ಅಸ್ತಿತ್ವದಲ್ಲಿ ಇದು ಜೋರ್ದಾನ್ನ ಪ್ರಧಾನಿಯ ಕೊಲೆ ಮಾಡಿದ್ದಲ್ಲದೆ ಮ್ಯೂನಿಕ್ ಒಲಿಂಪಿಕ್ಸ್ ದಾಳಿ ಮತ್ತು ಹಲವಾರು ಇತರ ದಾಳಿಗಳನ್ನು ನಡೆಸಿತು. 1973ರ ಅಕ್ಟೋಬರ್ 6ರಂದು ಈಜಿಪ್ಟ್ ಮತ್ತು ಸಿರಿಯಾ ದೇಶಗಳ ನೇತೃತ್ವದಲ್ಲಿ ಅರಬ್ ರಾಷ್ಟ್ರಗಳು ಮತ್ತೊಮ್ಮೆ ಇಸ್ರೇಲಿನ ಮೇಲೆ ಯುದ್ಧ ಸಾರಿದವು. ಈ ಯುದ್ಧವು ಸಿನೈ ಮತ್ತು ಗೋಲನ್ ಹೈಟ್ಸ್ ಪ್ರದೇಶಗಳಲ್ಲಿ ನಡೆಯಿತು. 1967ರ ಯುದ್ಧದಲ್ಲಿ ಇಸ್ರೇಲ್ ಈ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದ್ದ ಕಾರಣ ಅವನ್ನು ಮರಳಿ ಪಡೆಯಲು ಈ ಕದನ ನಡೆಯಿತು. ಆರಂಭದಲ್ಲಿ ದಾಳಿಕೋರರು ಸಫಲರಾದರೂ 4 ದಿನಗಳ ನಂತರ ಇಸ್ರೇಲ್ ಮೇಲುಗೈ ಸಾಧಿಸಿತು. ಇಸ್ರೇಲಿ ರಕ್ಷಣಾ ಪಡೆಗಳು ಸಿರಿಯನ್ನರನ್ನು ತೀವ್ರವಾಗಿ ಹಿಮ್ಮೆಟ್ಟಿಸಿ ಅಲ್ಲಿನ ರಾಜಧಾನಿ ದಮಾಸ್ಕಸ್ ಸಮೀಪದವರೆಗೂ ಮುನ್ನುಗ್ಗಿದವು. ಇತ್ತ ಈಜಿಪ್ಟ್ ದೇಶದ ಸೂಯಜ್ ಕಾಲುವೆಯನ್ನು ಇಸ್ರೇಲಿ ಯೋಧರು ದಾಟಿ ಮುಂದೆ ಸಾಗಿದಾಗ ಈಜಿಪ್ಟ್ ಆತಂಕಗೊಂಡಿತು. ಕದನದಲ್ಲಿ ಹಲವಾರು ಸಾವು ನೋವುಗಳಾದವು. 1973ರ ಅಕ್ಟೋಬರ್ 22ರಂದು ವಿಶ್ವಸಂಸ್ಥೆಯು ಮಧ್ಯಪ್ರವೇಶಿಸಿ ಕದನ ವಿರಾಮಕ್ಕೆ ನಾಂದಿ ಹಾಡಿತು. ಆದರೂ ಅಲ್ಲಲ್ಲಿ ಘರ್ಷಣೆಗಳು ಮುಂದುವರಿದವು. ಕಡೆಗೆ ಅಕ್ಟೋಬರ್ 25ರಂದು ಯುದ್ಧವು ಮುಗಿಯಿತು. ಅನಂತರ ಈಜಿಪ್ಟ್ ಮತ್ತು ಇಸ್ರೇಲ್ಗಳ ನಡುವೆ ಶಾಂತಿ ಒಪ್ಪಂದವಾಯಿತು. ಇದರನ್ವಯ ಸಿನೈನ ಕೆಲವು ಭಾಗಗಳನ್ನು ಇಸ್ರೇಲ್ ಈಜಿಪ್ಟ್ ದೇಶಕ್ಕೆ ಮರಳಿಸಿತು. ಸಿರಿಯಾ ದೇಶದಿಂದ ಪಡೆದಿದ್ದ ಕುನೇತ್ರ ನಗರ ಮತ್ತು ಇತರ ಜಾಗಗಳನ್ನು ಇಸ್ರೇಲ್ ಆ ದೇಶಕ್ಕೆ ಮರಳಿಸಿತು. ಈ ಯುದ್ಧವನ್ನು ಯಾಮ್ ಕಿಪ್ಪರ್ ಕದನ ಎನ್ನಲಾಗುತ್ತದೆ. ಅನಿರೀಕ್ಷಿತವಾಗಿ ತನ್ನ ಮೇಲೆ ನಡೆದಿದ್ದ ಈ ದಾಳಿಯಿಂದ ಇಸ್ರೇಲ್ ಎಚ್ಚೆತ್ತುಕೊಂಡಿತು. ಇದರ ಫಲವಾಗಿ ತನ್ನ ಗೂಢಚಾರ ದಳಗಳು ಮತ್ತು ರಕ್ಷಣಾ ಪಡೆಗಳ ಅಭಿವೃದ್ಧಿಯತ್ತ ಹೆಚ್ಚಿನ ಗಮನವನ್ನು ಹರಿಸಿತು. 1982ರಲ್ಲಿ ಇಸ್ರೇಲ್ ಸಿನೈ ಪರ್ಯಾಯ ದ್ವೀಪವನ್ನು ಈಜಿಪ್ಟ್ ದೇಶಕ್ಕೆ ಮರಳಿಸಿತು. 1993ರಲ್ಲಿ ಇಸ್ರೇಲಿಗೂ ಪ್ಯಾಲೆಸ್ಟೈನರಿಗೂ ನಡೆದ ಒಪ್ಪಂದದಂತೆ ಗಾಜಾ ಹಾಗೂ ಜೆರಿಕೋ ಪ್ರದೇಶಗಳಲ್ಲಿ ಸೈದ್ಧಾಂತಿಕವಾಗಿ ಪ್ಯಾಲೆಸ್ಟೈನ್ ಎಂದು ಕರೆಯಲಾಗುವ ರಾಷ್ಟ್ರವು ಉದಯವಾಯಿತು. ಸುಮಾರು 135 ದೇಶಗಳು ಇಸ್ರೇಲಿನ ಹೊರತಾಗಿ ಈ ರಾಷ್ಟ್ರವನ್ನು ಗುರುತಿಸುತ್ತವೆ. 2005ರಲ್ಲಿ ಗಾಜಾ ಪಟ್ಟಿಯಿಂದ ಇಸ್ರೇಲ್ ಹಿಂದೆ ಸರಿಯಿತು. ಲಕ್ಷಾನುಲಕ್ಷ ಜನರ ವಲಸೆ. ಎರಡನೇ ವಿಶ್ವ ಮಹಾಯುದ್ಧದ ಸಮಯದಲ್ಲಿ, ಅದರಲ್ಲಿಯೂ 1941ರಿಂದ 45ರ ನಡುವೆ ಜರ್ಮನಿ ದೇಶವು ವಶಪಡಿಸಿಕೊಂಡಿದ್ದ ಯುರೋಪಿಯನ್ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಸುಮಾರು 60 ಲಕ್ಷ ಯಹೂದಿಗಳನ್ನು ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ಅಂದಿನ ವಿಶ್ವದ ಯಹೂದಿ ಜನರ 1/3 ಭಾಗ ಇದು. ಇಸ್ರೇಲ್ ಸ್ವತಂತ್ರ ರಾಷ್ಟ್ರವಾದ ನಂತರ ಸಾವಿರಾರು ಮಂದಿ ಯಹೂದಿಗಳು ವಿಶ್ವದ ಮೂಲೆ ಮೂಲೆಗಳಿಂದ ಇಸ್ರೇಲಿಗೆ ಬಂದು ನೆಲೆಸಿದ್ದಾರೆ. ವಿಶ್ವದ ಯಾವುದೇ ಭಾಗದಲ್ಲಿ ಜನಿಸಿರುವ ಯಹೂದಿಯೂ ಇಸ್ರೇಲ್ ನಾಗರಿಕನಾಗಲು ಅರ್ಹನಾಗಿರುತ್ತಾನೆ. ಏಕೆಂದರೆ ಈ ದೇಶವನ್ನು ಯಹೂದಿಗಳು ತಮ್ಮ ಮಾತೃಭೂಮಿ ಎಂದೇ ಪರಿಗಣಿಸುತ್ತಾರೆ. ಹೀಗಾಗಿ
ಇಸ್ರೇಲ್ ವಲಸೆಗಾರರ ರಾಷ್ಟ್ರವಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಅರಬ್ಬರನ್ನು ಹಿಂದಿನ ಪ್ಯಾಲೆಸ್ತೈನ್ ಪ್ರದೇಶದಿಂದ ಇಸ್ರೇಲ್ ದೇಶವು ಹೊರದಬ್ಬಿರುವ ಕಾರಣ ಆ ಜನರು ಇಸ್ರೇಲ್ ದೇಶದ ನಡುವಿನ 2 ಮುಖ್ಯ ಭಾಗಗಳಲ್ಲಿ ಹಂಚಿ ಹೋಗಿದ್ದಾರೆ. ಇವೇ ಜೋರ್ದಾನ್ ನದಿಯ ಬಲದಂಡೆ, ಇದನ್ನು ಪಶ್ಚಿಮ ತೀರ ಎನ್ನಲಾಗುತ್ತದೆ, ಹಾಗೂ ಗಾಜಾಪಟ್ಟಿ. ಗಾಜಾಪಟ್ಟಿಯು ಮೆಡಿಟರೇನಿಯನ್ ಸಮುದ್ರ ತೀರದಲ್ಲಿ ಇದೆ. ಈ 2 ಭಾಗಗಳನ್ನು ಅರಬ್ಬರು ಪ್ಯಾಲೆಸ್ತೈನ್ ದೇಶವೆಂದು ಕರೆದು ಅಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸುತ್ತಿದ್ದಾರೆ. ಈ ದೇಶವನ್ನು ವಿಶ್ವಸಂಸ್ಥೆಯು ಗುರುತಿಸಿದ್ದರೂ ಇಸ್ರೇಲ್ ಅವೆಲ್ಲ ಜಾಗವನ್ನು ತನ್ನದೆಂದೇ ಪ್ರತಿಪಾದಿಸುತ್ತದೆ. ಈಜಿಪ್ಟ್ ಮತ್ತು ಜೋರ್ದಾನ್ ದೇಶಗಳೊಂದಿಗೆ ಇಸ್ರೇಲ್ ಕೆಲವು ಒಪ್ಪಂದಗಳನ್ನು ಮಾಡಿಕೊಂಡಿರುವ ಕಾರಣದಿಂದ ಆ ದೇಶಗಳ ಮೂಲಕ ಇಸ್ರೇಲಿಗೆ ಆತಂಕ ಉಂಟಾಗುವುದು ಕಡಿಮೆಯಾಗಿದೆ. ಆದರೆ ಇಸ್ರೇಲಿನ ಪ್ರಮುಖ ವೈರಿಯೇ ಸಿರಿಯಾ ದೇಶ. ಇದಲ್ಲದೆ ಇಸ್ರೇಲ್ನ ಉತ್ತರ ಭಾಗದಲ್ಲಿರುವ ಲೆಬನಾನ್ ದೇಶದಲ್ಲಿಯೂ ಪ್ಯಾಲೆಸ್ತೈನಿಯರು ಆಶ್ರಯವನ್ನು ಪಡೆದಿದ್ದು ಅಲ್ಲಿಂದ ಇಸ್ರೇಲ್ನ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಇರಾನ್ ದೇಶವು ಲೆಬನಾನ್ ಮತ್ತು ಸಿರಿಯಾ ದೇಶಗಳನ್ನು ಬಳಸಿಕೊಂಡು ಇಸ್ರೇಲಿನ ಮೇಲೆ ನಡೆಯುತ್ತಿರುವ ಹಲವು ದಾಳಿಗಳಿಗೆ ಕುಮ್ಮಕ್ಕನ್ನು ನೀಡುತ್ತಿದೆ ಎನ್ನುವುದು ಇಸ್ರೇಲ್ನ ಬಲವಾದ ನಂಬಿಕೆ. ಹಾಲಿ ಇಸ್ರೇಲ್ ದೇಶದ ಭೂಪಟವನ್ನು ನೋಡಿದರೆ ಆ ದೇಶವು ಚೂಪು ಅಲುಗಿನ ಚೂರಿಯಂತೆ ಕಾಣುತ್ತದೆ. ಅದರ ಪಶ್ಚಿಮ ಭಾಗದಲ್ಲಿ ಮೆಡಿಟರೇನಿಯನ್ ಸಮುದ್ರವಿದೆ, ದಕ್ಷಿಣದಲ್ಲಿ ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾಗಳಿವೆ, ಪೂರ್ವದಲ್ಲಿ ಜೋರ್ದಾನ್ ಇದೆ, ಈಶಾನ್ಯದಲ್ಲಿ ಸಿರಿಯಾ ಹಾಗೂ ಉತ್ತರ ತುದಿಯಲ್ಲಿ ಲೆಬನಾನ್ ಇದೆ. ಹೀಗೆ ಇಸ್ರೇಲನ್ನು ಅರಬ್ ದೇಶಗಳೇ ಸುತ್ತುವರೆದಿವೆ. ಪ್ಯಾಲೆಸ್ತೀನಿಯರ ಹೋರಾಟ. ಇಸ್ರೇಲ್ ವಶಪಡಿಸಿಕೊಂಡಿರುವ ಪ್ರದೇಶವನ್ನು ತಮ್ಮದಾಗಿಸಿಕೊಳ್ಳಲು ಪ್ಯಾಲೆಸ್ತೀನಿಯರು ನಿರಂತರವಾಗಿ ಹೋರಾಡುತ್ತಲೇ ಬಂದಿದ್ದಾರೆ. ಕ್ರಿಸ್ತನ ಜನ್ಮಸ್ಥಳ ಬೆತ್ಲೆಹೆಮ್ ಸಹ ಪ್ಯಾಲೆಸ್ತೀನಿಯರ ಅಧೀನದಲ್ಲಿದೆ. ಅಲ್ ಅಕ್ಸಾ ಮಸೀದಿಯ ಉಸ್ತುವಾರಿಯನ್ನು ಸ್ವಾಯತ್ತ ಸಂಘಟನೆಯೊಂದು ನಿರ್ವಹಿಸುತ್ತದೆ. ಇಂದಿಗೂ ಯಹೂದಿಗಳ ಹಾಗೂ ಪ್ಯಾಲೆಸ್ಟೈನಿಯರ ಮಧ್ಯೆ ಘರ್ಷಣೆಗಳು ಮುಂದುವರಿದಿವೆ. ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವಿನ ಸಮಸ್ಯೆ ಎಂದು ಪರಿಹಾರವಾಗುವುದೋ ತಿಳಿದಿಲ್ಲ. ಇದೇ ಕಾರಣದಿಂದಲೇ ಇಸ್ರೇಲ್ ತನ್ನ ಭದ್ರತೆಗಾಗಿ ಅತಿ ಹೆಚ್ಚಿನ ಗಮನವನ್ನು ಹರಿಸುತ್ತದೆ. ಯಾವುದೇ ಸಮಯದಲ್ಲಾಗಲಿ ತನ್ನ ಮೇಲೆ ದಾಳಿಯಾಗಬಹುದು ಎನ್ನುವ ಆತಂಕದಿಂದ ಇಸ್ರೇಲ್ ದೇಶವು ಸದಾಕಾಲವೂ ತಾನು ಎಚ್ಚರಿಕೆಯಿಂದ ಇರಬೇಕಾದ್ದು ಅವಶ್ಯ ಎಂದು ಭಾವಿಸಿದೆ. ನೀರಿನ ರಾಜಕಾರಣ. ಇಸ್ರೇಲ್ ದೇಶವು ಮರುಭೂಮಿ ಪ್ರದೇಶವಾಗಿದ್ದು ಇಲ್ಲಿ ನೀರಿನ ಕೊರತೆ ಸಾಕಷ್ಟಿದೆ. ಈ ದೇಶವು ಕೇವಲ ಜೋರ್ದಾನ್ ನದಿಯ ನೀರಿನ ಮೇಲೆ ಅವಲಂಬಿತವಾಗಿದೆ. ಜೋರ್ದಾನ್ ನದಿಯು ಇಸ್ರೇಲ್, ಲೆಬನಾನ್ ಮತ್ತು ಸಿರಿಯಾ ದೇಶಗಳ ಗಡಿ ಭಾಗದಲ್ಲಿ ಉಗಮಿಸಿ ಇಸ್ರೇಲ್ ದೇಶದೊಳಗಿರುವ ಗೆಲಲಿ ಸಮುದ್ರ ಎಂದು ಕರೆಯಲ್ಪಡುವ ದೊಡ್ಡ ಸರೋವರದಲ್ಲಿ ಅಂತ್ಯಗೊಳ್ಳುತ್ತದೆ. ಈ ನದಿಯ ನೀರನ್ನು 4 ದೇಶಗಳು ಅಂದರೆ ಇಸ್ರೇಲ್, ಲೆಬನಾನ್, ಜೋರ್ದಾನ್ ಮತ್ತು ಸಿರಿಯಾ ಹಂಚಿಕೊಳ್ಳಬೇಕಾಗಿರುವ ಕಾರಣ ನೀರಿನ ಕಾರಣಕ್ಕಾಗಿಯೂ ಇವೆಲ್ಲ ದೇಶಗಳ ಮಧ್ಯೆ ವ್ಯಾಜ್ಯಗಳು ಸಂಭವಿಸುತ್ತವೆ. ಇಸ್ರೇಲ್ನ ವೈರಿಗಳು. ಇಸ್ರೇಲ್ನ ವಿರುದ್ಧ 4 ಮುಖ್ಯ ಉಗ್ರಗಾಮಿ ಸಂಘಟನೆಗಳು ಹೋರಾಟದಲ್ಲಿ ನಿರತವಾಗಿವೆ. ಇವುಗಳಲ್ಲಿ ಮೊದಲನೆಯದೇ ಅಬು ಜಿಹಾದ್ ಮುಂದುವರೆಸಿದ ಫತಾ ಸಂಘಟನೆ. ಇದು ಪಶ್ಚಿಮ ತೀರದ ಪ್ರದೇಶದಲ್ಲಿ ಚುರುಕಾಗಿದೆ. ಎರಡನೆಯದು 1987ರಲ್ಲಿ ಉದಯವಾದ ಹಮಾಸ್. ಈ ಸಂಘಟನೆಯು ಪ್ಯಾಲೆಸ್ತೈನ್ನ ಸುನ್ನಿ ಮುಸ್ಲಿಮರ ಗುಂಪಾಗಿದ್ದು ಇದು ಗಾಜಾಪಟ್ಟಿಯನ್ನು ನಿಯಂತ್ರಿಸುತ್ತದೆ. ಹಮಾಸ್ ಸಂಘಟನೆಗೆ ಬೆಂಬಲವಾಗಿ ಲೆಬನಾನ್ನಲ್ಲಿರುವ ಹೆಜ್ಬೊಲ್ಲಾ ಸಂಘಟನೆ ಇದೆ. ಇದು ಸುನ್ನಿ ಮುಸ್ಲಿಮರ ಗುಂಪಾಗಿರುವ ಕಾರಣ ಈ ಸಂಘಟನೆಗೆ ಇರಾನ್ ದೇಶದ ಬೆಂಬಲವಿದೆ. ಇದಲ್ಲದೆ ಪ್ಯಾಲೆಸ್ಟೈನ್ ಇಸ್ಲಾಮಿಕ್ ಜಿಹಾದ್ ಎಂಬ ಇನ್ನೊಂದು ಸಂಘಟನೆಯೂ ಅಸ್ತಿತ್ವದಲ್ಲಿದೆ. ಆದರೆ ಈ ಕಾರಣದಿಂದಲೇ ಇಸ್ರೇಲ್ನ ಸಶಸ್ತ್ರ ಪಡೆಗಳು ಮತ್ತು ಗೂಢಚರ ಸಂಸ್ಥೆಗಳು ಅತಿ ಹೆಚ್ಚು ಸಕ್ರಿಯವಾಗಿದ್ದು ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿವೆ. ಇಸ್ರೇಲ್ನಲ್ಲಿ ವಾಸಿಸುವ ಪ್ರತಿಯೊಬ್ಬ 18 ವರ್ಷ ಮೇಲ್ಪಟ್ಟ ಯಹೂದಿಯ ನಾಗರಿಕನು, ಸ್ತ್ರೀಯರೂ ಸೇರಿ ಕಡ್ಡಾಯವಾಗಿ ಸೇನೆಯಲ್ಲಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಲೇಬೇಕಾಗಿದೆ. ಇಸ್ರೇಲ್ನಲ್ಲಿ ಪ್ರಮುಖವಾಗಿ 3 ಗೂಢಚರ ಸಂಸ್ಥೆಗಳಿವೆ. ಆಂತರಿಕ ಗುಪ್ತ ಮಾಹಿತಿಗಾಗಿ ಶಬಾಕ್ ಅಥವಾ ಶಿನ್ಬೆತ್ ಕಾರ್ಯನಿರ್ವಹಿಸುತ್ತದೆ. ಇದು ಭಾರತದ ಇಂಟೆಲಿಜೆನ್ಸ್ ಬ್ಯೂರೋದಂತೆ. ಬಾಹ್ಯ ಗೂಢಚರ ದಳವೇ ಮೊಸಾದ್. ಇವಲ್ಲದೆ ಇಸ್ರೇಲಿ ರಕ್ಷಣಾ ಪಡೆಗಳ ಅಧೀನದಲ್ಲಿ ಅಮನ್ ಎನ್ನುವ ಮಿಲಿಟರಿ ಗೂಢಚರ ದಳವಿದೆ. ಅಮನ್ನ ಅಧೀನದಲ್ಲಿ ಶಾಯ್ರೆತ್ ಮಟ್ಕಲ್ ಎನ್ನುವ ವಿಶೇಷ ಕಮಾಂಡೋ ದಳವಿದೆ. ಇದು ನಮ್ಮಲ್ಲಿನ NSG ರೀತಿ. ಸ್ಥಳೀಯ ಪೊಲೀಸರು ಗುಪ್ತ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ.
1949 ಡಿಸೆಂಬರ್ 13ರಂದು ಸ್ಥಾಪಿತವಾದ ಮೊಸಾದ್ ದಳವು ಭಾರತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಾ ಸಂಸ್ಥೆಯಂತೆ. ಇದು ನೇರವಾಗಿ ಇಸ್ರೇಲಿನ ಪ್ರಧಾನಿಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮೊಸಾದ್ ತನ್ನ ದೇಶದ ಸರ್ಕಾರ, ರಕ್ಷಣಾ ಪಡೆಗಳು, ವಿಜ್ಞಾನಿಗಳು ಮತ್ತಿತರರ ಜತೆ ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತದೆ. ಈ ದಳದ ಕೇಂದ್ರ ಸ್ಥಾನವು ಟೆಲ್ ಅವೀವ್ನಲ್ಲಿದ್ದು, ಒಂದು ಅಂದಾಜಿನಂತೆ ಇದರ ಒಟ್ಟು ಸಿಬ್ಬಂದಿ 1500 ಜನರನ್ನು ಮೀರುವುದಿಲ್ಲ. ಇಸ್ರೇಲಿಯರು ಈ ದಳವನ್ನು ಇನ್ಸ್ಟಿಟ್ಯೂಟ್ ಎಂದೇ ಕರೆಯುತ್ತಾರೆ. ಮೊಸಾದ್ನ ಧ್ಯೇಯವಾಕ್ಯ ಹೀಗಿದೆ: ಎಲ್ಲಿ ನಿರ್ದೇಶನವಿಲ್ಲವೋ ಅಲ್ಲಿ ಜನರು ಕುಸಿದು ಬೀಳುತ್ತಾರೆ, ಎಲ್ಲಿ ಬಹುಸಂಖ್ಯೆಯ ಸಲಹೆಗಾರರಿರುತ್ತಾರೋ ಅಲ್ಲಿ ಸುರಕ್ಷತೆ ಇದೆ. ಮೊಸಾದ್ನ ಗೂಢಚಾರರು ತಮ್ಮ ಸಂಘಟನೆಯಲ್ಲಿನ ತಮ್ಮ ಸೇವೆಯನ್ನು ತಮ್ಮ ದೇಶದ ವಿವಿಧ ಧ್ಯೇಯ ಸಾಧನೆಗಳಿಗಾಗಿ ತಾವು ಮಾಡಬೇಕಾಗಿರುವ ಕರ್ತವ್ಯ ಎಂದೇ ಭಾವಿಸುತ್ತಾರೆ. ಅವರೆಲ್ಲರೂ ಎಲ್ಲಕ್ಕಿಂತ ತಮ್ಮ ದೇಶವೇ ಮಿಗಿಲು ಎಂದು ಭಾವಿಸುತ್ತಾರೆ. ಇಸ್ರೇಲ್ ದೇಶದ ತತ್ವಗಳು ಹಾಗೂ ಮೊಸಾದ್ನ ಗುರಿಗಳು ಒಂದೇ ಎಂದು ತಿಳಿಯುತ್ತಾರೆ. ತಾವು ಮಾಡಬೇಕಾದ ಕಾರ್ಯವನ್ನು ತಮ್ಮ ವೈಯಕ್ತಿಕ ಜವಾಬ್ದಾರಿ ಎಂದು ಪ್ರತಿಯೊಬ್ಬರೂ ಪರಿಗಣಿಸುತ್ತಾರೆ. ತಮ್ಮ ದೇಶದ ಜಲ ನೆಲಗಳ ರಕ್ಷಣೆಯು ತಮ್ಮ ಆದ್ಯ ಕರ್ತವ್ಯವೆಂದು ತಿಳಿಯುತ್ತಾರೆ. ಹೀಗೆ ತಮ್ಮ ಕೆಲಸದಲ್ಲಿ ಅತೀವ ನಿಷ್ಠೆ ಮತ್ತು ಶಿಸ್ತನ್ನು ಕಾಪಾಡಿಕೊಂಡು ಬರುತ್ತಾರೆ. ಈ ದಳದಲ್ಲಿ ಧೈರ್ಯ ಮತ್ತು ಶೌರ್ಯಕ್ಕಾಗಿ ಅತೀವ ಮಹತ್ವವಿದ್ದು, ತಮ್ಮ ಸಂಘಟನೆಗಾಗಿ ಹಾಗೂ ತಮ್ಮ ದೇಶಕ್ಕಾಗಿ ಪ್ರಾಣವನ್ನು ತೆರಳು ಅವರು ಸದಾಕಾಲವೂ ತಯಾರಾಗಿರುತ್ತಾರೆ. ಮೊಸಾದ್ನ ಗೂಢಚಾರರು ತಮ್ಮ ಕುಟುಂಬಗಳಿಂದ ಬಹಳ ಸಮಯ ದೂರವಾಗಿ ಮಾರುವೇಷದಲ್ಲಿ ಬೇರೆ ಬೇರೆ ಹೆಸರುಗಳನ್ನಿಟ್ಟುಕೊಂಡು ಹೊರದೇಶಗಳಲ್ಲಿ ವಾಸ ಮಾಡುತ್ತಾರೆ. ತಾವು ಗೂಢಚಾರರೆಂದು ತಾವು ವಾಸಿಸುವ ದೇಶದ ಜನರಿಗೆ ತಿಳಿದರೆ ತಮ್ಮನ್ನು ಬಂಧಿಸಿ ಚಿತ್ರಹಿಂಸೆ ನೀಡಿ ಗಲ್ಲಿಗೇರಿಸಬಹುದು ಎಂಬುದು ಅವರಿಗೆ ಮನದಟ್ಟಾಗಿರುತ್ತದೆ. ಆದರೂ ಅವರುಗಳು ಯಾವುದೇ ಕ್ಲಿಷ್ಟಕರ ಹಾಗೂ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಲು ಹಿಂಜರಿಯುವುದೇ ಇಲ್ಲ. ಯಾವುದೇ ದೇಶದಲ್ಲಿಯಾದರೂ ಎಂತಹ ಕಠಿಣ ಪರಿಸ್ಥಿತಿಯಲ್ಲಾದರೂ ಕಾರ್ಯಾಚರಣೆ ಮಾಡಲು ಅವರು ತಯಾರಾಗಿರುತ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಗುಪ್ತವಾಗಿಯೇ ಉಳಿದು ತಾವು ಮಾಡಿದ ಸಾಹಸಗಳು ಜಾಹೀರಾಗುವುದೇ ಇಲ್ಲ ಎಂದು ಅವರು ಅರಿತಿರುತ್ತಾರೆ. ತಮ್ಮ ದೇಶಕ್ಕಿಂತ ತಾವು ಮಿಗಿಲಲ್ಲ ಎನ್ನುವುದನ್ನು ಅರಿತಿದ್ದರೂ ದೇಶಕ್ಕಾಗಿ ಯಾವುದೇ ಸಾಹಸವನ್ನು ಮಾಡಲು ತಯಾರಾಗಿರುತ್ತಾರೆ. ಇದೇ ದೇಶ ಪ್ರೇಮದ ಫಲವಾಗಿಯೇ ಇಸ್ರೇಲಿ ಗೂಢಚಾರರು ಇತರರಿಗಿಂತ ಭಿನ್ನವಾಗಿದ್ದಾರೆ. ಈ ದಳದ ಇನ್ನೊಂದು ವಿಶೇಷತೆ ಎಂದರೆ ಶಸ್ತ್ರಾಸ್ತ್ರಗಳ ಚಲಾವಣೆಯಲ್ಲಿ ಪರಿಣಿತಿಯನ್ನು ಹೊಂದುವ ಜತೆಗೆ ಗೂಢಚಾರರು ಕೆಲವೇ ನಿಮಿಷಗಳಲ್ಲಿ ತಮ್ಮ ವೇಷಭೂಷಣಗಳನ್ನು ಬದಲಾಯಿಸಬಲ್ಲರು. ಪುರುಷರು ಸ್ತ್ರೀಯರಂತೆಯೂ ಸ್ತ್ರೀಯರು ಪುರುಷರಂತೆಯೂ ಕಾಣುವ ಕಲೆಯನ್ನು ಇವರು ಕರಗತ ಮಾಡಿಕೊಂಡಿರುತ್ತಾರೆ. ಇಸ್ರೇಲ್ ವಲಸೆಗಾರರ ದೇಶವಾದ್ದರಿಂದ ಮೊಸಾದ್ನ ಗೂಢಚಾರರು ವಿವಿಧ ಭಾಷೆಗಳನ್ನು ಬಲ್ಲರು. ಹೀಗಾಗಿ ಅವರು ಯಾವುದೇ ಹೊರದೇಶದಲ್ಲಿ ಸುಲಭವಾಗಿ ಅಲ್ಲಿನ ಜನರಂತೆಯೇ ಬೆರೆಯಬಲ್ಲರು, ಇತರರನ್ನು ಮೋಸಗೊಳಿಸಬಲ್ಲರು. ಮೊಸಾದ್ನ ವಿಶೇಷತೆಗೆ ಮತ್ತೊಂದು ಮುಖ್ಯ ಕಾರಣವೆಂದರೆ ಇಸ್ರೇಲಿ ಗೂಢಚಾರರು ತಮ್ಮ ಕಾರ್ಯಾಚರಣೆಗಳ ಬಗ್ಗೆ ಸದಾಕಾಲವೂ ಮೌನವನ್ನು ವಹಿಸುತ್ತಾರೆ. ಒಬ್ಬ ಗೂಢಚಾರನಿಗೆ ಇರಬೇಕಾದ ಮುಖ್ಯ ಗುಣವೇ ಗೌಪ್ಯತೆಯನ್ನು ಕಾಪಾಡುವುದು ಎಂದು ಮೊಸಾದ್ನ ಗೂಢಚಾರರಿಗೆ ಪದೇ ಪದೇ ತಿಳಿಸಲಾಗುತ್ತದೆ. ಯಾವುದೇ ಸಂದರ್ಭ ಬಂದರೂ ತಮ್ಮಲ್ಲಿರುವ ಗುಪ್ತ ಮಾಹಿತಿಯನ್ನು ಅವರು ಯಾರಿಗೂ ಹೊರಗಿಡುವುದಿಲ್ಲ. ಇದೇ ಕಾರಣಕ್ಕಾಗಿಯೇ ಮೊಸಾದ್ ವಿಶ್ವದ ಗೂಢಚರ ದಳಗಳಲ್ಲಿ ಮುಂಚೂಣಿಯಲ್ಲಿದೆ. ಈ ದಳವನ್ನು ಸೇರುವುದು ಸುಲಭವಲ್ಲ. ಅರ್ಜಿದಾರರಿಗೆ ಹಲವಾರು ತಿಂಗಳುಗಳ ಕಾಲ ಮನೋವೈಜ್ಞಾನಿಕ ಪರೀಕ್ಷೆಗಳೇ ಅಲ್ಲದೆ ಬೇರೆ ಬೇರೆ ರೀತಿಯ ಹಲವಾರು ಪರೀಕ್ಷೆಗಳನ್ನು ಕೊಡಲಾಗುತ್ತದೆ. ಅವರ ಪೂರ್ವಾಪರಗಳನ್ನು ಕೂಲಂಕಷವಾಗಿ ವಿಚಾರಿಸಲಾಗುತ್ತದೆ. ಈ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಬಳಿಕವೇ ಈ ಸಂಘಟನೆಗೆ ಸೇರಲು ಸಾಧ್ಯವಾಗುತ್ತದೆ. ಈ ಪ್ರಕ್ರಿಯೆಗೆ ಸುಮಾರು 1 ವರ್ಷ ಕಾಲ ಬೇಕಾಗುತ್ತದೆ. ಆರಂಭಿಕ ತರಬೇತಿಯು ಅತಿ ಕಠಿಣ ತರಬೇತಿಯಾಗಿದ್ದು, ಆ ಹಂತದಲ್ಲಿಯೇ ತನಗೆ ಸೂಕ್ತವಲ್ಲ ಎಂದೆನಿಸಿದ ಅಭ್ಯರ್ಥಿಗಳನ್ನು ಸೇವೆಯಿಂದಲೇ ವಜಾ ಮಾಡಲಾಗುತ್ತದೆ. ಈ ಗೂಢಚರ ದಳದ ಪ್ರತಿಯೊಬ್ಬ ಸದಸ್ಯನೂ ತನ್ನ ದಳದ ಬಗ್ಗೆ ಅತೀವ ಅಭಿಮಾನವನ್ನು ಹೊಂದಿರುತ್ತಾನೆ. ಮುಂದಿನ ಅಧ್ಯಾಯಗಳಲ್ಲಿ ಮೊಸಾದ್ನ ಗೂಢಚಾರರ ಈ ಎಲ್ಲ ಗುಣಗಳು ಅನಾವರಣಗೊಳ್ಳಲಿವೆ.